Good morning, dear students. Today we have go for the discussions of methods of studying correlations. There are two main methods. First one is graphic method. The graphic method there are two types. First one is scatter diagram method. Then second one is simple graph method. Then second main type is mathematical method. So mathematical method there are four types. First one is Karl Pearson's coefficient of correlation. Then second one is Spearman rank correlation coefficient. Then third method is method of least square. Then fourth one is coefficient of concurrent deviation. These are all the methods of studying correlation. Let's see the one by one discussion. So begin. First one is graphic method. So there are two methods. First one is scatter diagram method. So scatter diagram method scatter diagram method is a simplest method to study the correlation between two variables. And related is to prepare a data chart. So is called scatter diagram method. Therefore the scatter diagram work of graph sheet. So it's called a scatter diagram method. So nothing but it is a simple and easy method of scatter diagram method. So scatter diagram method is a simplest method to study correlation between two variables, and related is to prepare a data chart called scatter diagram. That diagram show the graph sheet. So is called scatter diagram method. ಸೊ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅಂದರೆ ವಿತ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅನ್ನೋದು ಇದೊಂದು ತುಂಬ ಈಸಿಯಾದ ಮೆಥಡ್ ಆಗಿರುತ್ತೆ. ಸೊ ನಾವು ಈ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಸ್ಟಡಿ ಮಾಡ್ತೀವಿ. ಏನಂದರೆ ಕೋರಿಲೇಷನ್. ಸೊ ಕೋರಿಲೇಷನ್ ಏನು ಸ್ಟಡಿ ಮಾಡುತ್ತೆ, ಟೂ ವೇರಿಯಬಲ್ ಬೇಸ್ ಮೇಲೆ. ಸೊ ಟೂ ವೇರಿಯಬಲ್ನ ಒಂದು ರಿಲೇಷನ್ಶಿಪ್ ಏನಿದೆ ಅನ್ನೋದ್ರ ಡಿಗ್ರೀಸ್ ಆಫ್ ರಿಲೇಷನ್ಶಿಪ್ ಏನಿದೆ ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಟೂ ವೇರಿಯಬಲ್ಸ್ ಅಂದ್ಕೊಳ್ಳಿ. ಆ ಟೂ ವೇರಿಯಬಲ್ ರಿಲೇಷನ್ಶಿಪ್ ಏನಿದೆ ಅನ್ನೋದು ವಿತ್ ಗ್ರಾಫ್ ಶೀಟ್ ಮೂಲಕ ಶೋ ಮಾಡೋದಾದರೆ ಫಸ್ಟ್ಲಿ ನಾವೇನು ಮಾಡ್ತೀವಿ, ಗ್ರಾಫ್ ಶೀಟ್ನಲ್ಲಿ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಅಂತ ತೊಗೊತೀವಿ. ದೆನ್ ಆ ಒಂದು ಗ್ರಾಫ್ ಶೀಟ್ನಲ್ಲಿ ಫಸ್ಟ್ಲಿ ಕೊಟ್ಟಿರುವ ಅವರು ಟೂ ವೇರಿಯಬಲ್ ಏನಿದೆ ಅದನ್ನು ನಾವು ಫಸ್ಟ್ಲಿ ಏನು ಮಾಡ್ತೀವಿ, ಸ್ಕೇಲ್ ಮೆಜರ್ಮೆಂಟ್ ತೊಗೋತೀವಿ. ಆ ಸ್ಕೇಲ್ ಮೆಜರ್ಮೆಂಟ್ ತೊಗೊಂಡು ಬೇಸ್ ಮೇಲೆ ಫಸ್ಟ್ಲಿ ನಾವು ಏನೇನು ಐಡೆಂಟಿಫೈ ಮಾಡಬೇಕು, ಕೊಟ್ಟೋ ಟೂ ವೇರಿಯಬಲ್ನ ಐಡೆಂಟಿಫೈ ಮಾಡ್ಕೋಬೇಕು. ಐಡೆಂಟಿಫೈ ಮಾಡಿಕೊಂಡಾಗ ನೆಕ್ಸ್ಟ್ ಐಡೆಂಟಿಫೈ ಮಾಡಿಕೊಂಡ್ರೋ ಡಾಟಾಸ್ ಬೇಸ್ ಮೇಲೆ ನಾವು ಏನಾಗ್ತೀವಿ, ಲೈನ್ ಹಾಕ್ತೀವಿ. ಸೊ ಈ ಒಂದು ಪ್ರೊಸೀಜರ್ನ ನಾವು ಈ ಒಂದು ವರ್ಕೌಟ್ನ ಎಲ್ಲಿ ಮಾಡ್ತೀವಿ, ಗ್ರಾಫ್ ಶೀಟಲ್ಲಿ ಮಾಡ್ತೀವಿ. ಸೊ ಇದನ್ನೇ ನಾವು ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ದಟ್ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್. Let's see. Second one is simple graph method, or let's see. Yes. Graphic method or simple graph. So under the graph method, the individual value of two variables are plotted on the graph paper. Then we'll get a two curve, one for x variable, then another for y variable. These trends show the relationship between two variables. So it's called graphic method or simple graph method. So ವಿತ್ ಈಸಿಯಾಗಿ ಹೇಳೋದಾದರೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕಲ್ತಿದ್ದೆ ತಾನೇ ಗ್ರಾಫ್ನ ಯಾವ ರೀತಿ ಮಾಡಬೇಕಂತಂದು. ಸೊ ಫಸ್ಟ್ಲಿ ಏನು ಕೊಟ್ಟಿರ್ತಾರೆ, ಅವರು ಟೂ ವ್ಯಾಲ್ಯೂಸ್ನ ಕೊಟ್ಟಿರ್ತಾರೆ, ಅಂದರೆ ಅಥವಾ ಒನ್ ವೇರಿಯಬಲ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಸೊ ಆ ವೇರಿಯಬಲ್ ವ್ಯಾಲ್ಯೂನ ನಾವೇನು ಮಾಡ್ತೀವಿ, ಫಸ್ಟ್ಲಿ ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸ್ ಅಂತ ಮೆನ್ಷನ್ ಮಾಡಿಕೊಂಡು ಅವ್ರು ಕೊಟ್ಟಿರೋ ಡಾಟಾನ ಫಸ್ಟ್ಲಿ ನಾವೇನೇನು ಐಡೆಂಟಿಫೈ ಮಾಡ್ಕೊತೀವಿ. ಸೊ ಐಡೆಂಟಿಫೈ ಮಾಡಿಕೊಂಡು ಆ ಒಂದು ಡಾಟಾನ ವಿತ್ ಲೈನ್ ಹಾಕ್ಕೊತೀವಿ. ಸೊ ಲೈನ್ ಹಾಕ್ಕೊಂಡು ಅದಕ್ಕೆ ಪರ್ಟಿಕ್ಯುಲರ್ ಒಂದು ಬಾಕ್ಸ್ ಅಂತ ಮಾಡಿ ಅದಕ್ಕೆ ಪ್ರತಿಯೊಂದು ಒಂದು
ಆ ಒಂದು ಬಾಕ್ಸ್ ಆಗಿರ್ಬೋದು ಅಥವಾ ಆ ಒಂದು ಲೈನು ಏನು ಮೆನ್ಷನ್ ಮಾಡುತ್ತೆ ಅನ್ನೋದನ್ನ ನಾವೇನು ಮಾಡ್ತೀವಿ ಸಿಂಬಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇದು ಯಾವ ರೀತಿ ಮಾಡಬೇಕನ್ನೋದು ಆಲ್ರೆಡಿ ನಾವು 5th ಸೆಮಿಸ್ಟರ್ನಲ್ಲಿ ಇದು ಕ್ಲಿಯರಾಗಿ ಕಲ್ತಿದ್ವಿ. ಸೊ ಹಾಗಿದ್ದಾಗ ನಾವು ಎಕ್ಸ್ಟ್ರಾ ಮತ್ತೊಂದು ಸರಿ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಸೊ ಲೆಟ್ಸ್ ಸಿ ದಿ ನೆಕ್ಸ್ಟ್ ಟೈಪ್ ಈಸ್. ಸೊ ಹಾಗಿದ್ದಾಗ ನಾವು ಗ್ರಾಫಿಕ್ ಮೆಥಡಲ್ಲಿ 2 ಮೆಥಡ್ನ ಲರ್ನ್ ಮಾಡಿವಿ. ಯಾವುದು ಸ್ಕ್ಯಾಟರ್ ಡಯಾಗ್ರಾಮ್ ಅಂದರೆ ಏನಂತ ತಿಳ್ಕೊಂಡ್ವಿ, ದೆನ್ ಗ್ರಾಫಿಕ್ ಮೆಥಡ್ ಅಥವಾ ಸಿಂಪಲ್ ಗ್ರಾಫ್ ಮೆಥಡ್ ಅಂದರೆ ಏನಂತ ಜಸ್ಟ್ ಈಗ ನೋಡಿವಿ. ದೆನ್ ಕಮ್ ಟು ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ನಲ್ಲಿ ದೆರ್ ಆರ್ 7 ಟೈಪ್ಸ್ ಇವೆ. The types of scatter diagram, there are 7. First one is positive correlation, then second one is perfect negative correlation, third one is high degree of positive correlation, then fourth one is high degree of negative correlation, then fifth one is low degree of positive correlation, then sixth one is low degree of negative correlation, then last one and seventh one is no correlation. These are all the types of scatter diagram method. So let's see the one by one. So first one is scatter diagram types. First one is perfect positive correlation. The perfect positive correlation indicate or equal to plus 1, nothing but a positive 1. So ಆರ್ ನಥಿಂಗ್ ಬಟ್ ಎ ರಿಗ್ರೆಷನ್. ಸೊ ರಿಗ್ರೆಷನ್ ಅಂದರೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ರಿಗ್ರೆಷನ್ ಈಕ್ವಲ್ ಟು +1. ಸೊ ನಥಿಂಗ್ ಬಟ್ ಎ +1 ಅನ್ನೋದು ಏನು ಇಂಡಿಕೇಟ್ ಮಾಡುತ್ತಂದರೆ ಎ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರ್ಲೇಷನ್. ಇಲ್ಲಿದೆ ನೋಡಿ, +1 ಏನು ಇಂಡಿಕೇಟ್ ಮಾಡುತ್ತಂದರೆ ಎ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರ್ಲೇಷನ್ನ ಮೆನ್ಷನ್ ಮಾಡುತ್ತೆ. ಸೊ ಬಿಫೋರ್ ನಾ ಡಯಾಗ್ರಾಮ್ಗೆ ಹೋಗೋಕ್ಕೆ ಮುಂಚೆ ಬಿಫೋರ್ ಎಕ್ಸ್ಪ್ಲನೇಷನ್ ನೋಡೋದಾದರೆ, ದ ಕೋರ್ಲೇಷನ್ ಈಸ್ ಸೆಟ್ ಟು ಬಿ ಪರ್ಫೆಕ್ಟ್ ಪಾಸಿಟಿವ್. ಸೊ ಕೋರ್ಲೇಷನ್ ಇದೇನು ಹೇಳುತ್ತೆ, ಪರ್ಫೆಕ್ಟ್ ಪಾಸಿಟಿವ್ ಕೋರ್ಲೇಷನ್ ಅಂತ ಹೇಳುತ್ತೆ. ಸೊ ಅದು ಯಾವಾಗ ಅಂತಂದರೆ ವೆನ್ ಆಲ್ ಪಾಯಿಂಟ್ಸ್ lie on the straight line arising from lower left hand curve to the upper left hand curve. So is called scatter diagram method alli perfect positive correlation. ಸೊ ಪರ್ಫೆಕ್ಟ್ ಪಾಸಿಟಿವ್ ಕೋರ್ಲೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಸೊ ಒಂದು ಎಕ್ಸಾಂಪಲ್ ತೊಗೊಂಡು ಫಾರ್ ಎಕ್ಸಾಂಪಲು ಕ್ವೆಶನ್ನಲ್ಲಿ ವೇರಿಯಬಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಏನು ವೇರಿಯಬಲ್ ವ್ಯಾಲ್ಯೂ 1 2 3 4 5 6 7 8 ಹಿಂಗೆ ಕೊಟ್ಟಿರ್ತಾರೆ. ಸೊ ಈ ಒಂದು ವೇರಿಯಬಲ್ನ ಶೋ ದಿ ಗ್ರಾಫ್ ಶೀಟ್ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ನಾವು ಇದನ್ನು ಕೊಟ್ಟಿರೋ ವೇರಿಯಬಲ್ ನಾವೇನು ಮಾಡಬೇಕು, ಗ್ರಾಫ್ ಶೀಟ್ ಮೂಲಕ ಡ್ರಾ ಮಾಡಬೇಕಾಗತ್ತೆ. ಸೊ ಹಾಗಿದ್ದಾಗ ಫಸ್ಟ್ಲಿ ನಾವೇನು ತೊಗೊಂಡ್ವಿ, ಎಕ್ಸ್ ಆ್ಯಕ್ಸಿಸು ದೆನ್ ವೈ ಆ್ಯಕ್ಸಿಸ್ ಅಂತ ತೊಗೊತೀವಿ. ಸೊ ಎಕ್ಸ್ ಆ್ಯಕ್ಸಿಸ್ನಲ್ಲಿ 1 2 3 4 7 8 ಹಿಂಗೆ ತೊಗೊತೀವಿ. ದೆನ್ ಅಗೇನ್ ಅದೇ ರೀತಿ ವೈ ಆ್ಯಕ್ಸಿಸ್ನಲ್ಲಿ ಕೂಡ 1 2 3 4 ಅಂತ ತೊಗೊತೀವಿ. ಸೊ ಹಾಗಿದ್ದಾಗ ಅವ್ರು ಕೊಟ್ಟಿರೋ ವ್ಯಾಲ್ಯೂನ ನಾವೇನು ಮಾಡಬೇಕು, ಫಸ್ಟ್ಲಿ ಐಡೆಂಟಿಫೈ ಮಾಡ್ಕೋಬೇಕು, ಇಂಡಿಕೇಟ್ ಮಾಡ್ಕೋಬೇಕು. ಸೊ ಎಕ್ಸ್ ಆ್ಯಕ್ಸಿಸ್ನಲ್ಲಿ 1 ದೆನ್ ವೈ ಆ್ಯಕ್ಸಿಸ್ನಲ್ಲಿ 1 ಎಲ್ಲಿ ಬರುತ್ತೆ, ಸೊ ಅಲ್ಲಿ ಪಾಯಿಂಟ್ನ ಮೆನ್ಷನ್ ಮಾಡ್ಕೋಬೇಕು. ದೆನ್ ಎಕ್ಸ್ ಆ್ಯಕ್ಸಿಸ್ನಲ್ಲಿ 2 ಮತ್ತು ವೈ ಆ್ಯಕ್ಸಿಸ್ನಲ್ಲಿ 2 ಎಲ್ಲಿ ಮೇಲೆ ಬರುತ್ತೆ ಅಲ್ಲಿ ಕೂಡ ಮೇಂಟೈನ್. ಇದೇ ರೀತಿ ಅವ್ರು ಕೊಟ್ಟಿರೋ ಡಾಟಾನ ನಾವು ಐಡೆಂಟಿಫೈ ಮಾಡ್ಕೊಂತ ಹೋಗ್ತೀವಿ. ಸೊ ಆವಾಗ ಐಡೆಂಟಿಫೈ ಮಾಡಿದಾಗ ನಮಗೆ ಈ ರೀತಿ ಡಾಟಾಸ್ ಬರುತ್ತೆ. ಇಲ್ಲಿ ಅವ್ರು ಕೊಟ್ಟಿರೋ ವೇರಿಯಬಲ್ ಬೇಸ್ ಮೇಲೆ ನಾವು ಡಾಟಾನ ಐಡೆಂಟಿಫೈ ಮಾಡಿದಾಗ ನಮಗೆ ಇಲ್ಲಿ ಡಾಟಾಸ್ ಏನು ಬಂದಿದೆ, ಪಾಯಿಂಟ್ಸ್ಗಳು ವಿತ್ತು ಸ್ಟ್ರೇಟ್ ಆಗಿದ್ದಾವೆ. ಅಂದರೆ ಲೋವರ್ ಲೆಫ್ಟ್ ಹ್ಯಾಂಡ್ ಕರ್ವ್ನಿಂದ ಅಪ್ಪರ್ ರೈಟ್ ಹ್ಯಾಂಡ್ ಕರ್ವ್ಗೆ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ಗೆ ಏನಾಗಿದೆ, ವಿತ್ತು ಅದು ಇನ್ಕ್ರೀಸ್ ಆಗ್ತಾ ಹೋಗಿದೆ ವೇರಿಯಬಲ್. ಸೊ ಇದನ್ನೇ ನಾವೇನಂತ ಕರಿತೀವಿ, ಪಾಸಿಟಿವ್ ಕೋರ್ಲೇಷನ್ ಅಂತ ಕರಿತೀವಿ. ಎಸ್, ಐ ಹೋಪ್ ವಿ ಆರ್ ಅಂಡರ್ಸ್ಟ್ಯಾಂಡ್ ದಟ್ ಪರ್ಫೆಕ್ಟ್ ಪಾಸಿಟಿವ್ ಕೋರ್ಲೇಷನ್. ಸೊ ಇಲ್ಲಿ ನೋಡಿ, ಅದೇ ಡಯಾಗ್ರಾಮ್ ಹಾಕಿದ್ದೀನಿ.
ಸೊ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅವ್ರು ಕೊಟ್ಟಿರೋ ವೇರಿಯಬಲ್ ಡಾಟಾನ ನಾವು ಮೆನ್ಷನ್ ಮಾಡಿದಾಗ ವಿತ್ತು ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ಗೆ ಯಾವಾಗ ಕೊಟ್ಟಿರೋ ಡಾಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಂದಾಗ ಸೊ ಅದನ್ನು ನಾವೇನಂತ ಕರಿತೀವಿ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್. ಎಸ್, ಸೊ ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗಿದೆ ಡಾಟಾಸು, ಐಡೆಂಟಿಫೈ ಮಾಡಿರೋ ಡಾಟಾಸು ಏನಾಗಿದೆ ವಿತ್ ಹೈ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಎಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಏನಾಗಿದೆ ವಿತ್ ಇನ್ಕ್ರೀಸ್ ಆಗ್ತಾ ಬಂದಿದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಪರ್ಫೆಕ್ಟು ಪಾಸಿಟಿವ್ ಕೋರಿಲೇಷನ್. ಸೊ ಅದನ್ನು ನಾವು R=+1 ಅಂತ ಇಂಡಿಕೇಟ್ ಮಾಡ್ತೀವಿ. So I hope we are understand that perfect positive correlation. Okay, then come to second type is perfect negative correlation. Yes, so scatter diagram method ಅಲ್ಲಿ second one ಬಂದು perfect negative correlations. ಸೊ ಇವಾಗ ಏನು ಕಲ್ತೀವಲ್ಲ, ಫಸ್ಟ್ಲಿ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ಗೆ ಡೆಡ್ ಅಪೋಸಿಟೇ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಆಗುತ್ತೆ. ಸೊ ಅಲ್ಲಿ ಏನು ಮಾಡಿದ್ವಿ ನಾವು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನಲ್ಲಿ ನೋಡಿ, ಇಲ್ಲಿ ಡಯಾಗ್ರಾಮ್ ಏನಿದೆ, ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡಿಗೆ ಏನಾಗಿದೆ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಏನಾಗ್ತಾ ಹೋಗಿದೆ ವಿತ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ಇದು ನಾವು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂದ್ವಿ. ಸೊ ಅದೇ ಇಲ್ಲಿ ನೋಡಿ ವಿತ್ ನೆಗೆಟಿವ್ ಕೋರಿಲೇಷನಲ್ಲಿ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಏನಾಗ್ತಿದೆ ಡಿಕ್ರೀಸ್ ಆಗ್ತಾ ಹೋಗಿದೆ. ಒಂದು ಸೆಕೆಂಡ್. ಸೊ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಏನಾಗ್ತಾ ಹೋಗಿದೆ ಡಾಟಾಸು ಐಡೆಂಟಿಫೈ ಮಾಡಿದಾಗ ಅವು ಡಿಕ್ರೀಸ್ ಸೈಡಲ್ಲಿ ಬರ್ತಾ ಇದ್ದಾವೆ, ಅಂದರೆ ಡಿಕ್ರೀಸ್ ಆಗ್ತಾ ಇದ್ದಾವೆ. ಲೆಫ್ಟ್ ಹ್ಯಾಂಡ್ ಸೈಡಿಂದ ಹಿಡಿದು ರೈಟ್ ಹ್ಯಾಂಡ್ ಸೈಡ್ಗೆ ವಿತ್ತು ನಾವು ಮೆನ್ಷನ್ ಮಾಡಿಕೊಟ್ರೆ ಡಾಟಾ ಏನಾಗ್ತಿದೆ ಡಿಕ್ರೀಸ್ ಆಗ್ತಾ ಇದೆ. ಸೊ ಅದನ್ನು ನಾವೇನಂತ ಕರಿತೀವಿ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಎಸ್, ಸೊ ಈಸಿಯಾಗಿ ನೆನ್ಪಿಟ್ಕೋಬೋದು. ಸೊ ಅದನ್ನೇ ಅವ್ರು ಏನು ಹೇಳ್ತಿದ್ದಾರೆ, ವೆನ್ ಆಲ್ ಪಾಯಿಂಟ್ಸ್ ನಥಿಂಗ್ ಬಟ್ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ಡಾಟಾಸ್. ಸೊ ಇಲ್ಲಿ ಮಾಡ್ಕೊಂಡಿದ್ವಲ್ವ, ಐಡೆಂಟಿಫೈ ಮಾಡ್ಕೊಂಡ್ರೆ ಡಾಟಾಸ್ ಮಾಡ್ಕೊಂಡಿದ್ವಲ್ಲ, ಈ ಒಂದು ಡಾಟಾಸು ವೆನ್ ಆಲ್ ಪಾಯಿಂಟ್ಸ್ ಲೈನ್ ಆನ್ ಎ ಸ್ಟ್ರೇಟ್ ಲೈನ್, ಸೊ ಫೇಲಿಂಗ್ ಫ್ರಮ್ ದಿ ಅಪ್ಪರ್ ಲೆಫ್ಟ್ ಹ್ಯಾಂಡ್, ಅಂದರೆ ಎಡಗಡೆಯಿಂದ ಅಪ್ಪರ್ ಸ್ಟೇಜ್ನಿಂದ ಹಿಡಿದು ರೈಟ್ ಹ್ಯಾಂಡ್ ಸೈಡ್ಗೆ ಏನಾಗ್ತಿದೆ ಡಿಕ್ರೀಸ್ ಆಗ್ತಾ ಬರ್ತಿದೆ. ಅಪ್ಪರ್ ಲೆಫ್ಟ್ ಹ್ಯಾಂಡ್ ಕಾರ್ನರ್ ಟು ದಿ ಲೋವರ್ ಲೆಫ್ಟ್ ಹ್ಯಾಂಡ್ ಕಾರ್ನರ್, ದ ವೇರಿಯಬಲ್ ಆ್ಯಸ್ ಸೆಟ್ ಟು ಬಿ ನೆಗೆಟಿವ್ ಕೋರಿಲೇಷನ್. ಸೊ ಅದನ್ನೇ ನಾವೇನಂತ ಕರಿತೀವಿ, ಅಪ್ಪರ್ ಲೆಫ್ಟ್ ಹ್ಯಾಂಡ್ ಕಾರ್ನರಿಂದ ಹಿಡಿದು ಲೋವರ್ ಲೆಫ್ಟ್ ಹ್ಯಾಂಡ್ ಕಾರ್ನರ್ವರೆಗೂ ಆ ವೇರಿಯಬಲ್ಸ್ ಏನಾಗ್ತಾ ಹೋಗಿದೆ ಡಿಕ್ರೀಸ್ ಆಗ್ತಾ ಹೋಗಿದೆ, ಅಂದರೆ ಲೆಫ್ಟಿಂದ ರೈಟ್ಗೆ ವಿತ್ತು ಡಿಕ್ರೀಸ್ ಆಗ್ತಾ ಬಂದಿದೆ. ಸೊ ಈ ಒಂದು ವೇರಿಯಬಲ್ ಡಿಕ್ರೀಸ್ ಆಗೋದಕ್ಕೆ ನಾವೇನಂತ ಕರಿತೀವಿ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಸೊ ಈ ಒಂದು ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ನಾವು ಈ ರೀತಿ ಮೆನ್ಷನ್ ಮಾಡ್ತೀವಿ, R=-1. ಸೊ -1 ಅನ್ನೋದು ಏನು ಮೆನ್ಷನ್ ಮಾಡುತ್ತಂದರೆ ಇಂಡಿಕೇಟ್ ಎ ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಸೊ ಏನು ಇಂಡಿಕೇಟ್ ಮಾಡುತ್ತೆ, ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಸೊ ಈಸ್ ಕಾಲ್ಡ್ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್. ಸೊ ನೋಡಿ, ಇನ್ನೂ ಮೇಡಮ್ ನಮ್ಗೆ ಇನ್ನೂ ಕ್ಲಿಯರ್ ಆಗ್ತಿಲ್ಲ ಅಂತಂದರೆ ನಾವು ಈಸಿಯಾಗಿ ಜಸ್ಟ್ ನಾವು ಒಂದು ಡಯಾಗ್ರಾಮ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವ್ರು ಕೊಟ್ಟರೆ ಡಾಟಾನ ನಾವು ಮೆನ್ಷನ್ ಮಾಡಿದಾಗ ಅದು ಲೆಫ್ಟಿಂದ ರೈಟ್ ಸೈಡಿಗೆ ಯಾವಾಗ ಇನ್ಕ್ರೀಸ್ ಆಗುತ್ತೋ ಅದನ್ನ ಪರ್ಫೆಕ್ಟ್ ಪಾಸಿಟಿವ್ ಅಂತ ಕರಿತೀವಿ, ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಸೊ ಅದೇ ಅವ್ರು ಕೊಟ್ಟಿರೋ ಡಾಟಾನ ನಾವು ಮೆನ್ಷನ್ ಮಾಡಿದಾಗ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಯಾವಾಗ ಆ ಒಂದು ವೇರಿಯಬಲ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬಂದಿದೆ ಅಂದರೆ ಅದನ್ನು ನಾವೇನಂತ ಕರಿತೀವಿ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ, ವಿತ್ ಸಿಂಪಲ್ ಆಗಿ ಹೇಳಬೇಕಂದ್ರೆ. ಎಸ್, ಸೊ ಇಲ್ಲಿ ನೋಡಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಸೊ ಇದು ಪಾಸಿಟಿವ್ ಕೋರಿಲೇಷನ್, ಪರ್ಫೆಕ್ಟ್
ಪಾಸಿಟಿವ್ ಕೋರಿಲೇಷನ್, ಇದು ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂದ್ಕೊಳ್ಳಿ. ಸೊ ಇಲ್ಲಿ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನಲ್ಲಿ ಯಾವಾಗಲೂ ವೇರಿಯಬಲ್ಸ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತದೆ. ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ವ್ಯಾಲ್ಯೂ ಏನಾಗುತ್ತೆ, ವೇರಿಯಬಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಬಟ್ ಇಲ್ಲಿ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನಲ್ಲಿ ರೈಟ್ ಸೈಡ್ ಅಪ್ಪರ್ ರೈಟ್ ಹ್ಯಾಂಡ್ ಕರ್ವು ಏನಾಗುತ್ತೆ ವಿತ್ ಲೆಫ್ಟ್ ಸೈಡ್ಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾವು ಇದನ್ನೇ ಕರಿತೀವಿ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂತ. ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಈಸಿ ಇದೆ, ಮತ್ತು ಪದೇ ಪದೇ ಹೇಳಿ ಡೌಟ್ ಬರೋದು ಬೇಡ. ವಿತ್ ಕ್ಲಿಯರಾಗಿ ಜಸ್ಟ್ ವಿತ್ ಕಾಮನ್ ಸೆನ್ಸ್ 1 ಸೆಕೆಂಡ್ ನೋಡಿಬಿಟ್ರೆ ವಿತ್ ಕ್ಲಿಯರ್ ಅನಿಸುತ್ತೆ. ಓಕೆ, ಐ ಹೋಪ್ ವಿ ಆರ್ ಅಂಡರ್ಸ್ಟ್ಯಾಂಡ್ ದಟ್ ಎಕ್ಸಾಂಪಲ್. ಓಕೆ, ಇವಾಗ ಏನು ಕಲ್ತೀವಿ, ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂದರೆ ಕಲ್ತೀವಿ. ದೆನ್ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂದರೆ ಏನಂತ ಕಲ್ತೀವಿ. ದೆನ್ ಕಮ್ ಟು ಥರ್ಡ್ ಟೈಪ್ ಈಸ್ high degree of positive correlation that indicate or equal to plus nothing but a positive high. So ನೋಡಿ, the degree of correlation is high when the points floated follow under the narrow band and is said to be positive when these show the rising tendency from the lower left hand curve to the upper left hand curve. So is called high degree of positive correlations. ಸೊ ನೋಡಿ, ಇಲ್ಲಿ ಅವ್ರು ಕೊಟ್ಟಿರೋ ಡಾಟಾಸ್, ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ಏನು ಜಸ್ಟ್ ಒನ್ ವೇರಿಯಬಲ್ ಅದು ತೊಗೊಂಡು ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ನಲ್ಲಿ ತೊಗೊಂಡು ಆ ಡಾಟಾನ ಮೆನ್ಷನ್ ಮಾಡಿದ್ವಿ. ಸೊ ಇಲ್ಲಿ ಏನು ಕೊಟ್ಟಿರ್ತಾರೆ, ದೇರ್ ಆರ್ 3 ವೇರಿಯಬಲ್ಸ್ ಕೊಟ್ಟಿರ್ತಾರೆ. ಎಕ್ಸ್ ವೇರಿಯಬಲ್ಲು, ವೈ ವೇರಿಯಬಲು, ಎಕ್ಸ್ ಅಂತ ಇನ್ಕಮ್ ವೇರಿಯಬಲು, ಎಕ್ಸ್ಪೆನ್ಸಸ್ ವೇರಿಯಬಲು, ಅಥವಾ ಇನ್ಯಾವುದೋ ಒಂದು ವೇರಿಯಬಲ್ಲು 3 ವೇರಿಯಬಲ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಅದನ್ನು ನಾವು ಮೆನ್ಷನ್ ಮಾಡ್ತೀವಿ. ಸೊ ಮೆನ್ಷನ್ ಮಾಡಿದಾಗ ನೋಡಿ, ಅದು ಒಂದೊಂದು ಸರಿ ಒಂದೊಂದು ರೀತಿಯಲ್ಲಿ ಬರುತ್ತೆ. ಸೊ ಅಲ್ಲಿ ನಮಗೆ ಕರೆಕ್ಟ್ ಸ್ಟ್ರೇಟಾಗಿ ಒಂದು ಲೈನ್ ಬಂದಿತ್ತು, ಎಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಲ್ಲಿ ವಿತ್ ಸ್ಟ್ರೇಟಾಗಿ ಅವ್ರು ಕೊಟ್ಟರೆ ಡಾಟಾನ ಮೆನ್ಷನ್ ಮಾಡಿದಾಗ ವಿತ್ ಸ್ಟ್ರೇಟಾಗಿ ಡಾಟಾಸ್ ಬಂದಿದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ಸು ವಿತ್ ಸ್ಟ್ರೇಟಾಗಿ ಬಂದಿದ್ದಾವ, ಇಲ್ಲ ತಾನೆ? ನೋಡಿ, ಇಲ್ಲಿ ಕೊಟ್ಟಿರೋ ಡಾಟಾಸು ವಿತ್ ಸ್ಟ್ರೇಟ್ ಆಗಿದ್ದಾವ. ಸ್ಟ್ರೇಟಾಗಿ ನಾವು ಸ್ಟ್ರೇಟಾಗಿ ಹಾಕಕ್ಕೆ ಬರ್ತಾ ಇಲ್ಲ ನೋಡಿ. ಒಂದೊಂದು ಸರಿ ಇಳಿಕೆ ಆಗಿದೆ, ಏರಿಕೆ ಆಗಿದೆ, ಹೀಗೆಲ್ಲ ಆಗಿದೆ. ಡಾಟಾಸ್ ಏನು ಹೀಗೆಲ್ಲ ಆಗಿದೆ. ಸೊ ಹಾಗಿದ್ದಾಗ ಇದನ್ನೇನಂತ ಕರಿತೀವಿ ನಾವು, ಈ ಒಂದು ಸೊ ಈ ರೀತಿ ಏನಾದರೂ ಡಾಟಾಸು ವಿತ್ ಸ್ಟ್ರೇಟಾಗಿ ಬಂದಿಲ್ಲ, ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಹೋಗಿದ್ದಾವೆ. ಲೆಫ್ಟ್ ಹ್ಯಾಂಡಿಂದ ಲೋವರ್ ಲೆಫ್ಟ್ ಹ್ಯಾಂಡ್ ಕರ್ವಿಂದ ಅಪ್ಪರ್ ಲೆಫ್ಟ್ ಹ್ಯಾಂಡ್ ಕರ್ವ್ಗೆ ಏನಾದರೂ ಇನ್ಕ್ರೀಸು ಡಿಕ್ರೀಸ್ ಆಗ್ಕಂತ ಹೋಗಿದ್ದಾವೆ ಅಂದರೆ, ಸೊ ಅದನ್ನು ನಾವು ಏನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, high degree of positive correlation ಕೇಳಿದಾರೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಎಸ್, ಸೊ ನೋಡಿ, ಲೋವರ್ ಲೆಫ್ಟ್ ಹ್ಯಾಂಡ್ ಅಂದರೆ ಲೆಫ್ಟ್ ಸೈಡಿಂದ ನೋಡಿ, ಲೋವರ್ ಲೆಫ್ಟ್ ಹ್ಯಾಂಡ್ ಕರ್ವ್ ಟು ದಿ ಅಪ್ಪರ್ ಲೆಫ್ಟ್ ಹ್ಯಾಂಡ್ ಕರ್ವ್. ಸೊ ನಾವು ಡಾಟಾನ ಮೆನ್ಷನ್ ಮಾಡಿದಾಗ ಲೋವರ್ ಲೆಫ್ಟ್ ಹ್ಯಾಂಡಿಂದ ಹಿಡಿದು ಅಪ್ಪರ್ ಲೆಫ್ಟ್ ಹ್ಯಾಂಡ್ ಕರ್ವ್ ಕೂಡ ವರೆಗೂ ಏನಾಗ್ತಿದೆ ವಿತ್ತು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಅಲ್ಲಿ ಡಾಟಾಸ್ ಏನಾಗ್ತಿದೆ ವಿತ್ತು ಇನ್ಕ್ರೀಸ್ ಡಿಕ್ರೀಸ್ ಅಂದರೆ ಸ್ಟ್ರೇಟಾಗಿ ನಾವು ಹಾಕೋಕ್ಕೆ ಬರ್ತಾ ಇಲ್ಲ. ಸೊ ಅವು ಡಾಟಾಸ್ ಏನಿದಾವೆ ವಿತ್ ಮೂವ್ ಅಪ್ ಆಗಿದ್ದಾವೆ, ಹಾರಿಜೆಂಟಲಿ ಹೆಂಗೆ ಬೇಕಾದರೆ ಇದ್ದಾವೆ. ಸೊ ಹಾಗಿದ್ದಾಗ ಈ ರೀತಿ ಏನಾದರೂ ಡಾಟಾಸ್ ಇದ್ದರೆ ಈ ರೀತಿ ಡಯಾಗ್ರಾಮ್ಗೆ ನಾವೇನಂತ ಕರಿತೀವಿ, high degree of positive correlation ಅಂತ ಕರಿತೀವಿ. ಎಸ್, ಐ ಹೋಪ್ ವಿ ಆರ್ ಅಂಡರ್ಸ್ಟ್ಯಾಂಡ್ ದಿ high degree of positive correlation. ಲೆಟ್ಸ್ ಕಮ್ ದಿ fourth type is ಎಸ್. ಸೊ ಇಲ್ಲಿ ಏನು ಕಲ್ತ್ವಿ, high degree of positive correlationಗೆ ಡೆಡ್ ಅಪೋಸಿಟ್ಟೇ high degree of negative correlation. ಸೊ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಈಸಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ನು ಮತ್ತು high degree ಆಫ್ ನೆಗೆಟಿವ್ ಕೋರಿಲೇಷನ್ ವಿತ್ ಅಪೋಸಿಟ್ ಇದೆ. ಇಲ್ಲಿ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ಗೆ ಏನಾಗಿದೆ ವಿತ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಎಡಭಾಗದಿಂದ ಬಲಭಾಗಕ್ಕೆ ಏನಾಗ್ತಾ ಹೋಗಿದೆ, ಅದು ಕೊಟ್ಟಿರೋ ಡಾಟಾಸ್ ಏನಾಗ್ತಿದೆ ವಿತ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಬಟ್ ಇಲ್ಲಿ ಫೋರ್ತ್ ಟೈಪ್ನಲ್ಲಿ ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನಲ್ಲಿ
ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಏನಾಗಿದೆ ವೇರಿಯೇಬಲ್ಸು ಡಿಕ್ರೀಸ್ ಆಗ್ತಾ ಬಂದಿದೆ. ಆ ಒಂದು ಮೆನ್ಷನ್ ಮಾಡಿರೋ ಡಾಟಾಸ್ ಏನಿದಾವೆ ವಿತ್ತು ನಾವು ಕರೆಕ್ಟಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ನೋಡಿ ಪ್ರತಿಯೊಂದು ಪಾಯಿಂಟು ಕರೆಕ್ಟಾಗಿ ಒಂದೇ ಒಂದು ಪಾಯಿಂಟ್ ಬೇಸ್ ಮೇಲೆ ನಾವು ಏನಾದರೂ ಡ್ರಾ ಮಾಡೋಕ್ಕಾಗ್ತದ ಇಲ್ಲ ನೋಡೋ ಎಲ್ಲ ಒಂದು ಡಾಟಾಸ್ ಏನಿದಾವೆ ವಿತ್ ಈ ರೀತಿ ಮಿಕ್ಸ್ಡ್ ಆಗಿದಾವೆ. ಸೊ ಈ ರೀತಿ ಮಿಕ್ಸ್ಡ್ ಆಗಿರೋ ಡಾಟಾಸ್ಗೆ ನಾವೇನಂತ ಕರಿತೀವಿ ಅಪ್ಪರ್ ಲೆಫ್ಟ್ ಹ್ಯಾಂಡಿಂದ ಲೋವರ್ ಲೆಫ್ಟ್ ಹ್ಯಾಂಡ್ ಕರ್ವ್ಗೆ ಡಿಕ್ರೀಸ್ ಆಗ್ತಾ ಬಂದಿದ್ರೆ ಅದನ್ನು ನಾವೇನಂತ ಕರಿತೀವಿ ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಸೊ ಅದನ್ನು ನಾವು ಯಾವ ರೀತಿ ಇಂಡಿಕೇಟ್ ಮಾಡ್ಬೋದಂದರೆ ಆರ್ ಈಕ್ವಲ್ ಟು ನೆಗೆಟಿವ್ ಹೈ. ಸೊ ಆರ್ ನಥಿಂಗ್ ಬಟ್ ಎ ರಿಗ್ರೆಷನ್ ಈಕ್ವಲ್ ಟು ನೆಗೆಟಿವ್ ಹೈ. ಸೊ I hope understand your high degree of negative correlation. ಸೊ ನೀವು ವಿತ್ ಎರಡೆರಡು ತೊಗೊಳ್ಳಿ ವಿತ್ ಈಸಿಯಾಗಿ ಕನ್ಫ್ಯೂಸ್ ಆಗಬಾರ್ದಂದ್ರೆ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನು ದೆನ್ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್. ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ಗೆ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಏನಾಗಿರುತ್ತೆ ಡೆಡ್ ಅಪೋಸಿಟ್ ಆಗಿರುತ್ತೆ. ದೆನ್ ಸೊ ನೆಕ್ಸ್ಟ್ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ಗೆ ದೆನ್ ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಸೊ ಅವೆರಡು ಏನಾಗಿರುತ್ತೆ ಡೆಡ್ ಅಪೋಸಿಟ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್. ಸೊ ಇಲ್ಲಿ ನೋಡಿ ಇದುವರೆಗೆ ನೋಡಿದ್ವಿ ನಾವು ಫಸ್ಟ್ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನಲ್ಲಿ ಏನಿದೆ ಜಸ್ಟ್ ಒನ್ ಲೈನಲ್ಲಿ ನಾವೇನು ಮಾಡಿದ್ವಿ ಲೆಫ್ಟಿಂದ ರೈಟ್ಗೆ ಮೂವ್ ಅಪ್ ಆಗಿದೆ. ದೆನ್ ಸೆಕೆಂಡ್ ಡಿಫ್ರೆನ್ಸ್ ನೋಡಿದಾಗ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ಇಲ್ಲಿ 2-3 ಒಂದು ಡಾಟಾಸ್ ಬಂದಿದ್ದಾವೆ ಲೆಫ್ಟ್ ಟು ರೈಟ್ ಏನಾಗ್ತಿದೆ ಅವು ಮೂವ್ ಅಪ್ ಆಗಿದೆ. ಅದೇ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ನೋಡಿ ಮೋರ್ ದೆನ್ ಡಾಟಾಸ್ ಅಂದರೆ 2-3-4 ವೇರಿಯೇಬಲ್ಸ್ ಕೊಟ್ಟಿರ್ತಾರೆ. ಆ ಒಂದು 2-3 ವೇರಿಯೇಬಲ್ಸ್ನ ನಾವು ಗ್ರಾಫ್ ಶೀಟಲ್ಲಿ ಅಂದರೆ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ನಲ್ಲಿ ನಾವು ಐಡೆಂಟಿಫೈ ಮಾಡಿದಾಗ ಅಲ್ಲಿ ಐಡೆಂಟಿಫೈ ಮಾಡಿರೋ ಒಂದು ಡಾಟಾಸ್ ಏನಿದಾವೆ ಈ ರೀತಿ ಇದಾವೆ ಅಂದರೆ ಮೋರ್ ದೆನ್ ಇದಾವೆ. ಸೊ ನೋಡಿ ಎಷ್ಟಿದಾವೆ ಮೋರ್ ದೆನ್ ಒಂದು ಡಾಟಾಸ್ ಇವೆ. ಸೊ ಈ ರೀತಿ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡ್ಗೆ ಏನಾಗ್ತಿದ್ದಾವೆ ಅವು ಇನ್ಕ್ರೀಸ್ ಆಗ್ತಾ ಹೋಗಿವೆ. ಸೊ ಮೋರ್ ದೆನ್ ಡಾಟಾಸ್. ಸೊ ಇದನ್ನು ಏನಂತ ಕರಿತೀವಿ ಈ ರೀತಿ ಒಂದು ಡಯಾಗ್ರಾಮ್ಸ್ನ ನಾವೇನಂತ ಕರಿತೀವಿ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಸೊ ವಿ ಸಿ ಲೋವರ್ ಲೆಫ್ಟ್ ಹ್ಯಾಂಡ್ ಕರ್ವ್ ಅಂದರೆ ಲೋವರ್ ಲೆಫ್ಟ್ ಹ್ಯಾಂಡ್ ಅಂದರೆ ವಿತ್ ನಮ್ಮ ಕಡೆಯಿಂದ ಎಡಭಾಗಕ್ಕೆ ಲೋವರ್ ಲೆಫ್ಟ್ ಹ್ಯಾಂಡ್ ಕರ್ವ್ ಟು ಅಪ್ಪರ್ ರೈಟ್ ಹ್ಯಾಂಡ್ ಅಂದರೆ ಬಲ ಭಾಗಕ್ಕೆ ಲೋವರ್ ಲೆಫ್ಟ್ ಹ್ಯಾಂಡ್ ಕರ್ವ್ ಟು ಅಪ್ಪರ್ ಲೆಫ್ಟ್ ಹ್ಯಾಂಡ್ ಕರ್ವ್ ಏನಾಗ್ತಾ ಇದೆ ವಿತ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸೊ ಈ ರೀತಿ ಒಂದು ಡಯಾಗ್ರಾಮ್ಗೆ ನಾವೇನು ಕರಿತೀವಿ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಎಸ್, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ದಿ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ದಟ್ ಇಂಡಿಕೇಟ್ ದಿ ಆರ್ ಈಕ್ವಲ್ ಟು ಪಾಸಿಟಿವ್ ಲೋ. ಎಸ್, ದೆನ್ ಕಮ್ ಟು ಸಿಕ್ಸ್ತ್ ಟೈಪ್ ಈಸ್ ಲೋ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಸೊ ಇವಾಗ ನಾವೇನು ಕರಿತೀವಿ ಫಸ್ಟ್ಲಿ ಫಿಫ್ತ್ ಪಾಯಿಂಟಲ್ಲಿ ಏನು ನೋಡಿದ್ವಿ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ನೋಡಿದ್ದಾನೆ. ಸೊ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ಗೆ ಡೆಡ್ ಅಪೋಸಿಟೇ ಲೋ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್. ಸೊ ಅಲ್ಲೇನಾಗಿತ್ತು ಇಲ್ಲಿ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನಲ್ಲಿ ಲೆಫ್ಟಿಂದ ಹಿಡಿದು ರೈಟ್ಗೆ ಏನಾಗಿದೆ ಇನ್ಕ್ರೀಸ್ ಆಗ್ತಾ ಹೋಗಿದೆ ಡಾಟಾಸ್ ಮೋರ್ ದೆನ್ ಡಾಟಾಸ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಡಿಕ್ರೀಸ್ ಆಗಿದೆ. ಲೆಫ್ಟಿಂದ ಹಿಡಿದು ರೈಟ್ ಏನಾಗಿದೆ ಡಿಕ್ರೀಸ್ ಆಗ್ತಾ ಹೋಗಿದೆ. ವೇರಿಯೇಬಲ್ಸು ಏನಾಗಿದೆ ನೋಡಿ ವೇರಿಯೇಬಲ್ಸ್ ಏನಾಗಿದಾವೆ ಇತ್ತು ಮೋರ್ ದೆನ್ ಡಾಟಾ ವೇರಿಯೇಬಲ್ಸ್ ಏನಿದಾವೆ ಡಿಕ್ರೀಸ್ ಆಗ್ತಾ ಹೋಗಿದೆ. ಲೆಫ್ಟ್ ಹ್ಯಾಂಡ್ ಕರ್ವ್ ಟು ಲೆಫ್ಟ್ ಹ್ಯಾಂಡ್ ಕರ್ವ್ ಏನಾಗ್ತಿದೆ ಲೋವರ್ ರೈಟ್ ಹ್ಯಾಂಡ್ ಕರ್ವ್ಗೆ ವಿತ್ ಡಿಕ್ರೀಸ್ ಆಗ್ತಾ ಹೋಗಿದೆ. ಸೊ ನಾವು ಇದನ್ನೇನು ಕರಿತೀವಿ ಲೋವರ್ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಎಸ್,
Then come to next, sorry. Then last one is no correlation. So no correlation nothing but r equal to 0 ಅಂತ ಇಂಡಿಕೇಟ್ ಮಾಡ್ತೀವಿ. So no correlation, the variable is said to be unrelated when the points horizontally absurdly scattered over the graph and would not show any specific pattern. Here the correlation is absent and hence regression equal to 0. ಸೊ ನೋಡಿ ನಾವು ಇದುವರೆಗೆ ಪಾಸಿಟಿವ್ ಮತ್ತು ನೆಗೆಟಿವ್ನಲ್ಲಿ ನೋಡಿದ್ವಿ ವಿತ್ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಲೆಫ್ಟ್ ಟು ರೈಟ್ ಅಂತ ವಿತ್ ಏನಿತ್ತು ಒಂದು ರೀತಿ ಈ ರೀತಿ ಡಯಾಗ್ರಾಮ್ಸ್ ಬಂದು ಲೆಫ್ಟ್ ಟು ರೈಟ್ ಅಥವಾ ರೈಟ್ ಟು ಲೆಫ್ಟ್ ಏನಾದರೂ ಇನ್ಕ್ರೀಸ್ ಡಿಕ್ರೀಸ್ ಈ ರೀತಿ ಬಂದಿತ್ತು. ಬಟ್ ಇಲ್ಲಿ ನೋಡಿ ಜೀರೋ ಕೋರಿಲೇಷನ್ನಲ್ಲಿ ಏನಾಗಿದೆ, ಇಲ್ಲಿನ ಲೆಫ್ಟ್ ಟು ರೈಟ್ ಡಿಕ್ರೀಸು ಆಗಿಲ್ಲ ಅಥವಾ ರೈಟ್ ಟು ಲೆಫ್ಟ್ ಏನೆಂದರೆ ಇನ್ಕ್ರೀಸು ಆಗಿಲ್ಲ, ಏನೂ ಆಗಿಲ್ಲ, ಜಸ್ಟ್ ಅವು ಮೆನ್ಷನ್ ಮಾಡಿದ್ರೆ. ಸೊ ಇದನ್ನ ನಾವು ಲೆಫ್ಟ್ ಟು ರೈಟ್ ಸೆಕೆಂಡ್ ಲೆಫ್ಟ್ ಟು ರೈಟ್ ಅಂತ ಹೇಳೋಕ್ಕಾಗಲ್ಲ ಮತ್ತು ರೈಟ್ ಟು ಲೆಫ್ಟ್ ಅಂತ ಅನ್ನೋಕ್ಕೂ ಆಗಲ್ಲ. ಏನಿದೆ ಜಸ್ಟ್ ಒಂದು ಮೆನ್ಷನ್ ಮಾಡಿದೆ, ರೌಂಡ್ ಅಪ್ ಮೆನ್ಷನ್ ಮಾಡಿದೆ. So I hope we are understand the types of scatter diagram methods. So with ಈಸಿಯಾಗಿ ಹೇಳೋದಾದರೆ ಎಸ್ ಒನ್ ಸೆಕೆಂಡ್ ವಿತ್ ಎಲ್ಲ ಒಂದು ಟೈಪ್ಸ್ನ ವಿತ್ ಈಸಿಯಾಗಿ ಹೇಳೋದಾದರೆ, ಸೊ ಫಸ್ಟ್ ಒನ್ನು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್, ದೆನ್ ಪರ್ಫೆಕ್ಟ್ positive correlation, then perfect negative correlation, then perfect high degree positive correlation, then perfect high degree negative, nothing but a negative correlation. So then so ಇವೆರಡು ನೋಡೋಣ, another things. ಸೊ ಫಸ್ಟ್ ಟೈಪ್, ಸೆಕೆಂಡ್, ಥರ್ಡ್, ಫೋರ್ತ್, ಈ ಫೋರ್ತ್ ಟೈಪ್ನ ನಾವು ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ, ಸೊ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಫಸ್ಟ್ ನೋಡಿದ್ರೆ ಇಲ್ಲಿ ಏನಾಗಿದೆ, ಒಂದು ಡಾಟಸ್ ಲೆಫ್ಟ್ ಟು ರೈಟ್ ಏನಾಗಿದೆ, ಡಾಟಸ್ಸು ಇನ್ಕ್ರೀಸ್ ಆಗಿದೆ, ಲೆಫ್ಟಿಂದ ಹಿಡಿದು ರೈಟ್ ಸೈಡ್ಗೆ ಏನಾಗಿದೆ, ಡಾಟಸ್ಸು ಇನ್ಕ್ರೀಸ್ ಆಗಿದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ದೆನ್ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್. ಸೊ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನಲ್ಲಿ ಏನಾಗಿದೆ, ಇದಕ್ಕೆ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ಗೆ ಡೆಡ್ ಅಪೋಸಿಟ್, ಅಂದರೆ ಲೆಫ್ಟ್ ಟು ರೈಟ್ ಏನಿದೆ ಡಿಕ್ರೀಸ್ ಆಗಿದೆ. ಸೊ ಇದನ್ನ ಏನಂತ ಕರಿತೀವಿ, ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ದೆನ್ ಪರ್ಫೆಕ್ಟ್ ಐ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್, ಪರ್ಫೆಕ್ಟ್ ಐ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್ ಏನಾಗಿದೆ ವಿತ್ ಸೊ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಲೆಫ್ಟ್ ಟು ರೈಟ್ ಏನಾಗಿದೆ, ಈ ರೀತಿ ಡಾಟಾಸ್, ನಾನು ಲೈನ್ಸ್ ಹಾಕ್ತಿದ್ದೀನಿ, ಲೈನ್ಸ್ ಹಾಕೋಕ್ಕೆ ಇದರಲ್ಲಿ ಕ್ಲಿಯರಾಗಿ ಬರೋಲ್ಲ, ಸೊ ಅದಕ್ಕೆ ನಾನು ವಿತ್ ಲೈನ್ಸ್ ಹಾಕ್ತಿದ್ದೀನಿ, ಪಾಯಿಂಟ್ಸ್ ಹಾಕೋಕ್ಕೆ ಬರೋಲ್ಲ ಅಂತ. ಸೊ ಇಲ್ಲಿ ಏನಾಗುತ್ತೆ, ಲೆಫ್ಟ್ ಟು ರೈಟ್ ಡಾಟಾಸ್ ಏನಾಗುತ್ತೆ, ಈ ರೀತಿ ಮೋರ್ ದೆನ್ ಪಾಯಿಂಟ್ಸ್ ಮೂಲಕ ಈ ರೀತಿ ಇರುತ್ತೆ ಲೆಫ್ಟ್ ಟು ರೈಟ್. ಸೊ ಇದನ್ನು ನಾವೇನಂತ ಕರಿತೀವಿ, ಪರ್ಫೆಕ್ಟ್ ಹೈ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ದೆನ್ ಅದೇ ಪರ್ಫೆಕ್ಟ್ ಹೈ ಡಿಗ್ರಿ ನೆಗೆಟಿವ್ ಕೋರಿಲೇಷನಲ್ಲಿ, ಸೊ ಅಂದರೆ ಫೋರ್ತ್ ಒನ್ ಟೈಪ್ಸ್ನಲ್ಲಿ ವೇರಿಯೇಬಲ್ಸ್ ಯಾವ ರೀತಿ ಇರುತ್ತೆ, ಜಸ್ಟ್ ಸಾರಿ ಒಂದು ಸೆಕೆಂಡ್ ಸಾರಿ ಒಂದು ಸೆಕೆಂಡ್
ಸೊ ಸೊ ಪರ್ಫೆಕ್ಟು ಹೈ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್ ಏನಾಗುತ್ತೆ, ಈ ರೀತಿ ಮೋರ್ ದೆನ್ ವೇರಿಯಬಲ್ಸ್ ಏನಾಗಿದೆ ಲೆಫ್ಟ್ ಟು ರೈಟ್ ಇನ್ಕ್ರೀಸ್ ಆಗಿದೆ. ಸೊ ಅದೇ ರೀತಿ ಪರ್ಫೆಕ್ಟ್ ಹೈ ಡಿಗ್ರಿ ನೆಗೆಟಿವ್ ಕೋರಿಲೇಷನ್, ಈ ಒಂದು ಪರ್ಫೆಕ್ಟ್ ಹೈ ಡಿಗ್ರಿ ಪಾಸಿಟಿವ್ಗೆ ನೆಗೆಟಿವ್ ಅಂದರೆ ಇದರ ಒಂದು ಅಪೋಸಿಟ್ ಏನಾಗಿರುತ್ತೆ, ಡಿಕ್ರೀಸ್. ಸೊ ಈ ರೀತಿ ಡಿಕ್ರೀಸ್ ಆಗಿರುತ್ತೆ, ಮೋರ್ ದೆನ್ ವೇರಿಯಬಲ್ಸ್ ಏನಾಗಿರುತ್ತೆ ಡಿಕ್ರೀಸ್ ಆಗಿರುತ್ತೆ. ಸೊ ಇದನ್ನೇನು ರೀತಿ ಪರ್ಫೆಕ್ಟ್ ಪಾಸಿಟಿವ್ ನೆಗೆಟಿವ್ ಕೋರಿಲೇಷನ್, ಪರ್ಫೆಕ್ಟ್ ಹೈ ಡಿಗ್ರಿ ನೆಗೆಟಿವ್ ಕೋರಿಲೇಷನ್ ಅಂತ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದೆನ್ 5th and 6th one. ಸೊ ಸಮ್ 4th. ದೆನ್ 5th one ಏನಿದೆ, ಲೋ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ವಿತ್ ಮೋರ್ ದೆನ್ ಡಾಟಾಸ್. ಸೊ ಮೋರ್ ದೆನ್ ಡಾಟಾಸ್ ಏನಾಗಿದೆ ಲೆಫ್ಟ್ ಟು ರೈಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಸೊ ಇನ್ನೊಂದು ತೋರಿಸೋದಾದರೆ 5th ದೆನ್ 6th one ನಾವು ಈಸಿಯಾಗಿ ರಿಮೆಂಬರ್ ಇಟ್ಕೊಳ್ಳೋ ರೀತಿ ಹೇಳೋದಾದರೆ, ದೆನ್ ಏನದು ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ಆ್ಯಂಡ್ ಲೋ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್ ಅಂತ ಹೇಳಿದ್ವಲ್ವ. ಸೊ ಅದೇನಿರುತ್ತೆ ಮೋರ್ ದೆನ್ ಡಾಟಾಸ್ ಏನಾಗಿರುತ್ತೆ ವಿತ್ ಲೆಫ್ಟ್ ಟು ರೈಟ್ ಇನ್ಕ್ರೀಸ್ ಆಗಿದೆ. ದೆನ್ ಅದೇ ಲೋ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್ ಅದೇನಾಗುತ್ತೆ ಮೋರ್ ದೆನ್ ವೇರಿಯಬಲ್ಸ್, ಈ ರೀತಿ ಅಪ್ಪರ್ ಲೆಫ್ಟ್ ಹ್ಯಾಂಡ್ ಟು ಲೋವರ್ ಲೆಫ್ಟ್ ಹ್ಯಾಂಡಿಗೆ ಏನಾಗಿದೆ ವಿತ್ ಡಿಕ್ರೀಸ್ ಆಗಿದೆ. ಸೊ ಇದನ್ನ ನಾವು ಹೇಳ್ತೀವಿ ಲೋವರ್ ಪಾಸಿಟಿವ್ ಕೋರಿಲೇಷನ್, ಲೋವರ್ ಹೈ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್, ಇದು ಲೋವರ್ ಹೈ ಡಿಗ್ರಿ ನೆಗೆಟಿವ್ ಕೋರಿಲೇಷನ್. ಸೊ ಇನ್ನೊಂದು ಉಳಿದಿದ್ದೇನು ವಿತ್ ಲಾಸ್ಟ್ ಒನ್ ಝೀರೋ ಕೋರಿಲೇಷನ್. ಸೊ ಝೀರೋ ಕೋರಿಲೇಷನ್ ಅಂದರೆ ಏನು, ವಿತ್ ಡಾಟಾಸು ವಿತ್ ರೈಟ್ಗೂ ಇರಲ್ಲ, ವಿತ್ ಲೆಫ್ಟ್ ಟು ರೈಟ್ ಇನ್ಕ್ರೀಸ್ ಆಗಿರಲ್ಲ ಅಥವಾ ಡಿಕ್ರೀಸ್ ಆಗಿರಲ್ಲ. ಸೊ ಜಸ್ಟ್ ಈ ರೀತಿ ಇರುತ್ತೆ ಡಾಟಾಸ್ ಏನಿರುತ್ತೆ ವಿತ್ ಅಲ್ಲೊಂದು ವಿತ್ ರೌಂಡ್ ಶೇಪಲ್ಲಿ ಇರುತ್ತೆ, ನಾವು ಯಾವುದು ಸ್ಟ್ರೇಟ್ ಹಾಕಕ್ಕೆ ಬರಲ್ಲ. ಸೊ ದೀಸ್ ಆಲ್ ಟೈಪ್ಸ್ ಆಫ್ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ಸ್. Yes. So types, there are 7 types of perfect positive correlation, then perfect negative correlation, high degree of positive correlation, then low degree of high degree of negative correlation, then 5th one low degree of positive correlation, then 6th one low degree of negative correlation, then last one is zero correlation. So I hope we are understand that types of scatter diagram. So these all types is very easy to understand and easy to remember it. So then come to second main method is mathematical methods. So ನಾವು ಇವಾಗ ಗ್ರಾಫಿಕಲ್ ಮೆಥಡ್ನಲ್ಲಿ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಮೀನಿಂಗ್ ನೋಡಿವಿ, ಸಿಂಪಲ್ ಗ್ರಾಫಿಕ್ ಮೆಥಡ್ ಮೀನಿಂಗ್ ನೋಡಿವಿ, ದೆನ್ ಸ್ಕ್ಯಾಟರ್ ಡಯಾಗ್ರಾಮ್ಸಲ್ಲಿ ಟೈಪ್ಸ್ ಎಲ್ಲ ಬರ್ತಾವೆ. ಈಗ ಜಸ್ಟ್ ಈಗ ನೋಡಿದ್ವಲ್ವ, ಪಾಸಿಟಿವ್ ಕೋರಿಲೇಷನ್, ನೆಗೆಟಿವ್ ಕೋರಿಲೇಷನ್, ಹೈ ಡಿಗ್ರಿ ಆಫ್. ಸೊ ಟೋಟಲಿ ಎಷ್ಟು 7 ಟೈಪ್ಸ್ ಬರ್ತವೆ. ಸೊ ಔಟ್ರನ್ನ ಡಿಸ್ಕಸ್ ಮಾಡಿದ್ವಿ. ದೆನ್ ಈಗ ಮ್ಯಾಥಮೆಟಿಕಲ್ ಮೆಥಡ್ನಲ್ಲಿ ಡಿಸ್ಕಸ್ ಮಾಡೋದಾದರೆ ದೇರ್ ಆರ್ 4. First, correlation coefficient of correlation, then Spearman rank correlation coefficient, next method of least square, then 4th one is coefficient of concurrent deviation. ಸೊ ಈಗ ಈ ಒಂದು ಮೆಥಡ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಚಾಪ್ಟರ್ನಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಸ್, ಇಷ್ಟು ತನಕ ನಾವು ಕಲ್ತಿದ್ದು ಏನು ವಿತ್ ಥಿಯರಿ ಪಾರ್ಟ್. ಸೊ ಇದನ್ನ ಇವತ್ತಿಂದು ಕ್ಲಾಸ್ ಈ ಒಂದು
ವಿತ್ ಥಿಯರಿ ಎಕ್ಸ್ಪ್ಲೇನ್ ಮಾಡಿದೆ. ದೆನ್ ನಾಳೆ ಒಂದು ಕ್ಲಾಸ್ನಿಂದ ವಿತ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಎಂಟ್ರಿ ಆಗಬೇಕಾಗುತ್ತೆ. ಸೊ ಫಸ್ಟ್ ಒನ್ ಏನಿದೆ ಮ್ಯಾಥಮೆಟಿಕಲ್ ಮೆಥಡಲ್ಲಿ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. Carl Pearson's coefficient of correlation. The Carl Pearson's coefficient of correlation symbol is R. ನಾವು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ನಾನು ವಿತ್ತು ಯಾವ ಸಿಂಬಲ್ನಲ್ಲಿ ಮೆನ್ಷನ್ ಮಾಡ್ತೀವಿ, ಸ್ಮಾಲ್ ಆರ್ನ ಸಿಂಬಲ್ ಮೂಲಕ ಮೆನ್ಷನ್ ಮಾಡ್ತೀವಿ. ಎಸ್, ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಂದರೆ ಏನಂತ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ವಿತ್ ಅಂದರೆ ಫಿಫ್ತ್ ಸೆಮಿಸ್ಟ್ರಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದೆನ್ ಇದರಲ್ಲಿ ಕೂಡ ಆ್ಯಕ್ಚುಯಲ್ ಮೀನ್ ಮೆಥಡ್, ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಬರುತ್ತೆ. ಸೊ ಆ್ಯಕ್ಚುಯಲ್ ಮೀನ್ ಮೆಥಡಲ್ಲಿ ವಿತ್ ಫಾರ್ಮುಲಾ ನೋಡ್ಕೊಳ್ಳಿ ಏನಿದೆ, ಆರ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಸೊ ಓಲ್ ಆಫ್ ಸ್ಕ್ವೇರ್. ಸೊ ಈ ಒಂದು ಇದೇನಿದು ವಿತ್ ಆ್ಯಕ್ಚುಯಲ್ ಮೀನ್ ಮೆಥಡ್ನ ಒಂದು ಫಾರ್ಮುಲಾ ಆಗಿರುತ್ತೆ. ಸೊ ಎಕ್ಸ್ ಅಂದರೆ ಏನು, ವೈ ಅಂದರೆ ಏನು, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊತ ಅಂತ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ವಿತ್ ಹೇಳಲಾಗಿದೆ. ಸೊ ನೋಡಿ, ಎಕ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ನ ನಾವು ಡಿಡಕ್ಟ್ ಮಾಡಿದಾಗ ಬರೋದು ನಮಗೇನು ಎಕ್ಸ್ ವ್ಯಾಲ್ಯೂ. ದೆನ್ ವೈ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ವೈ ಮೈನಸ್ ವೈ ಬಾರ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವೈ ವ್ಯಾಲ್ಯೂ ಬರುತ್ತೆ. ದೆನ್ ಎಕ್ಸ್ ಸ್ಕ್ವೇರು ವೈ ಸ್ಕ್ವೇರ್ ಅಂದರೆ ಬಂದಿರೋ ಎಕ್ಸು ಮತ್ತು ವೈ ಸ್ಕ್ವೇರ್ನ ಡಬಲ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದರೆ ಡಬಲ್ ಅಂದರೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಕ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ. ಸೊ ಇದೇನು ಆ್ಯಕ್ಚುಯಲ್ ಮೀನ್ ಮೆಥಡ್ ಫಾರ್ಮುಲಾ ಆಗಿದೆ. ಸೊ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಮೆಥಡಲ್ಲಿ ಆ್ಯಕ್ಚುಯಲ್ ಮೀನ್ ಮೆಥಡ್. ಸೊ ಆರ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಂಟು ಸ್ಕ್ವೇರ್ ಸಿಗ್ಮಾ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಬರೋದು ನಮಗೆ ಆ್ಯಕ್ಚುಯಲ್ ಮೀನ್ ಮೆಥಡ್. ದೆನ್ ನೆಕ್ಸ್ಟು ಅಸ್ಯೂಮ್ಡ್ ಮೀನ್ ಮೆಥಡ್. ಸೊ ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ 2 ಮೆಥಡ್ ಅದ. ಸೊ ಅಸ್ಯೂಮ್ಡ್ ಮೀನ್ ಮೆಥಡ್ನಲ್ಲಿ ಅಸ್ಯೂಮ್ಡ್ ಮೀನ್ ಮೆಥಡ್ KP ಆರ್ ನಥಿಂಗ್ ಬಟ್ ಎ ಕಾರ್ಲ್ ಪಿಯರ್ಸನ್ಸ್. ಎಸ್, KP nothing but a Carl Pearson's equal to n into n nothing but a number, n into sigma dx dy minus sigma dx into sigma dy divided by n into sigma dx square minus sigma dx whole square into square n into sigma y square minus sigma dy whole square. So totally whole square. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ವಿತ್ ಅಸ್ಯೂಮ್ಡ್ ಮೀನ್ ಮೆಥಡ್ ಫಾರ್ಮುಲಾ ಆಗಿರುತ್ತೆ. ಎಸ್, ದೆನ್ ಡೈರೆಕ್ಟ್ ಮೆಥಡಲ್ಲಿ ಫಾರ್ಮುಲಾ ಬಂದು KP ನಥಿಂಗ್ ಬಟ್ ಎ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಈಕ್ವಲ್ ಟು n ಸಿಗ್ಮಾ dx ಸಿಗ್ಮಾ ಎಕ್ಸ್ ವೈ ಮೈನಸ್ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಡಿವೈಡೆಡ್ ಬೈ n ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮೈನಸ್ ಬ್ರಾಕೆಟ್ ಆನ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ರೂಟ್ n ಸಿಗ್ಮಾ ವೈ ಸ್ಕ್ವೇರ್ ಮೈನಸ್ ಸಿಗ್ಮಾ ವೈ ಸ್ಕ್ವೇರ್ ಹೋಲ್ ರೂಟ್. ಸೊ ಇದು ಡೈರೆಕ್ಟ್ ಮೆಥಡಲ್ಲಿ ಯೂಸ್ ಮಾಡೋ ಒಂದು ಫಾರ್ಮುಲಾ ಆಗಿರುತ್ತೆ. ದೆನ್ ನೆಕ್ಸ್ಟು ಪ್ರೊಬಬಲ್ ಎರರ್ ನಥಿಂಗ್ ಬಟ್ ಎ ಪಿ ಅಂತ ಮೆನ್ಷನ್ ಮಾಡ್ತೀವಿ. ಪಿ ಆಫ್ ಆರ್ ಈಕ್ವಲ್ ಟು 0.6745 ಡಿಜಿಟ್ ಇದೆ. ನಾವು ವಿತ್ ಸಿಂಗಲ್ ಡಿಜಿಟ್ನಲ್ಲೇ ನಾವು ರೀಡ್ ಮಾಡಬೇಕಾಗುತ್ತೆ. ಸೊ ಏನಿದೆ ಪ್ರೊಬಬಲ್ ಎರರು 0.6745 ಇಂಟು 1 ಮೈನಸ್ ರಿಗ್ರೆಷನ್ ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್. ಸೊ ಇದೇನು ಪ್ರೊಬಬಲ್ ಎರರ್ನ ನಾವು ಕ್ಯಾಲ್ಕುಲೇಟ್ ಮಾಡುವ ಒಂದು ಫಾರ್ಮುಲಾ ಆಗಿರುತ್ತೆ. ಎಸ್, ಸೊ 0.6745 ಅನ್ನೋದು ಈಸ್ ಎ ಕಾನ್ಸ್ಟೆಂಟ್ ನಂಬರ್. ಅದೇನಾಗುತ್ತೆ, ಯಾವಾಗಲೂ
ನಂಬರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ನಲ್ಲಿ ನಾವು ಪ್ರೊವೋಲೇಯರ್ನ ಯೂಸ್ ಮಾಡಬೇಕಾದ್ರೆ ಆ ಒಂದು ಡಿಜಿಟ್ ಕಂಪಲ್ಸರಿ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ದೆನ್ ಆರ್ ನಥಿಂಗ್ ಬಟ್ ಎ PSS of coefficient of correlation. ಸೊ ಆರ್ ಅಂದರೆ ಏನು? PSS coefficient of correlation. ದೆನ್ ನಂಬರ್ ಅಂದರೆ ನಂಬರ್ ಆಫ್ ಪೇರ್ಸ್. ಸೊ ಪ್ರಾಬಬಲ್ ಎರರ್ ಫಾರ್ಮುಲಾ, ಈ ಒಂದು ಫಾರ್ಮುಲಾ ನಾವು ಯೂಸ್ ಮಾಡ್ಕೊತೀವಿ. ದೆನ್ ನೆಕ್ಸ್ಟ್ concurrent deviation method. If short term of two variable are correlated positively, their changes could be concurrent. They are called concurrent deviation method. ಸೊ concurrent deviation methodನ ನಾವು ಒಂದು ಫಾರ್ಮುಲಲ್ಲಿ ಮೆನ್ಷನ್ ಮಾಡಿದ್ವಿ. ನಾನ್ ರಿಪೀಟೆಡ್ ರ್ಯಾಂಕ್ಸ್, ದೆನ್ ರಿಪೀಟೆಡ್ ರ್ಯಾಂಕ್ಸ್ ಅದು ಈಕ್ವಲ್ ರ್ಯಾಂಕ್ ಅಂತ. ಸೊ ಫಸ್ಟ್ಲಿ ನೋಡಿ, ನಾನ್ ರಿಪೀಟೆಡ್ ರ್ಯಾಂಕ್ ನಥಿಂಗ್ ಬಟ್ ಎ CDM. CDM ಅಂದರೆ ಏನಿಲ್ಲ, ಅದೇನಲ್ಲ, ಕನ್ಕರೆಂಟ್ ಡಿವಿಯೇಷನ್ ಮೆಥಡ್ನ ವಿತ್ ಶಾರ್ಟ್ ಆಗಿ CDM ಅಂತ ಬರೆದಿದ್ದೀವಿ. ದೆನ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಪ್ಲಸ್ ಆರ್ ಮೈನಸ್ಸು 2C ಮೈನಸ್ n ಡಿವೈಡೆಡ್ ಬೈ n. ಸೊ ಇದೇನಾಗುತ್ತೆ? ನಾನ್ ರಿಪಿಟೇಟಿವ್ ಕೋರಿಲೇಷನ್ಸ್. ಕನ್ಕರೆಂಟ್ ಡಿವಿಯೇಷನಲ್ಲಿ ರಿಪೀಟೆಡ್ ರ್ಯಾಂಕು ಮತ್ತು ನಾನ್ ರಿಪೀಟೆಡ್ ರ್ಯಾಂಕ್ ಅಂತ ಬರುತ್ತೆ. ಸೊ ಇವಾಗ ನಾವು ನಾನ್ ರಿಪೀಟೆಡ್ ರ್ಯಾಂಕ್ನ ಫಾರ್ಮುಲಾ ನೋಡಿದೆ. ದೆನ್ ನೆಕ್ಸ್ಟ್ C ಅಂದರೆ ಏನು ಮತ್ತು N ಅಂದರೆ ಏನು ಅಂತ ಬರ್ತಿದ್ದೀನಿ. ದೆನ್ ಆಮೇಲೆ ರೀಡ್ ಮಾಡಿ. ದೆನ್ ನೆಕ್ಸ್ಟ್ ರಿಪೀಟೆಡ್ ಆರ್ ಈಕ್ವಲ್ ರ್ಯಾಂಕ್. ಸೊ ರಿಪೀಟೆಡ್ ಆರ್ ಈಕ್ವಲ್ ರ್ಯಾಂಕು ವಿತ್ ಫಾರ್ಮುಲಾ ಇದೆ ನೋಡಿ. CDM ಈಕ್ವಲ್ ಟು 1 ಮೈನಸ್ 6, ದೆನ್ ಬ್ರಾಕೆಟ್ ಆನ್ ಸಿಗ್ಮಾ D ಸ್ಕ್ವೇರ್ ಪ್ಲಸ್ 1/12 M3 minus M close the bracket plus 1/12. next open the bracket M3 minus M then plus. ಸೊ ಇದೇ ರೀತಿ ವಿತ್ ವೇರಿಯಬಲ್ ಎಷ್ಟೆಷ್ಟು ಇರುತ್ತೋ ಅಷ್ಟು M3 M4 ಸೊ ಹಿಂಗೆ ಬರುತ್ತೆ. ದೆನ್ ಡಿವೈಡೆಡ್ ಬೈ N ಬ್ರಾಕೆಟ್ ಆನ್ N3 minus 1. then next last one is ಸ್ಪೇರ್ಮ್ಯಾನ್ಸ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್. ಸೊ ಅದ್ರ ಫಾರ್ಮುಲಾ ಏನಿದೆ? ಆರ್ ಈಕ್ವಲ್ ಟು 1 ಮೈನಸ್ 6 ಇಂಟು ಸಿಗ್ಮಾ D ಸ್ಕ್ವಯರ್ ಡಿವೈಡೆಡ್ ಬೈ N ಓಪನ್ ದ ಬ್ರಾಕೆಟ್ N ಸ್ಕ್ವಯರ್ ಈಕ್ವಲ್ ಟು 1. ಸೊ ಇದೇನಾಗುತ್ತೆ? ಸ್ಪೇರ್ಮ್ಯಾನ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಫಾರ್ಮುಲಾ ಆಗಿರುತ್ತೆ. ಸೊ ಎಲ್ಲ ಫಾರ್ಮುಲಾಸ್ನ ವಿತ್ ಕೇರ್ಫುಲ್ಲಾಗಿ ರೀಡ್ ಮಾಡಿದ ನಂತರ, ಸೊ ನಾಳೆಯಿಂದ ನಾವಿತ್ತು ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಹೋಗ್ಬೇಕಂದ್ರೆ ಈ ಎಲ್ಲ ಫಾರ್ಮುಲಾಸ್ ನಿಮಗೆ ನೆನಪಿರಬೇಕಾಗುತ್ತೆ. ಸೊ ಐ ಹೋಪ್ ವಿ ಆರ್ ಅಂಡರ್ಸ್ಟ್ಯಾಂಡ್ ದಟ್ ಟುಡೇ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಡಿಸ್ಕಸ್ ಮಾಡಿದ್ದೀನಿ? ಮೆಥಡ್ ಆಫ್ ಸ್ಟಡಿ ಆಫ್ ಕೋರಿಲೇಷನ್ ಅಂದರೆ ಯಾವೆಲ್ಲ ಮೆಥಡ್ಸ್ ಬರ್ತಾವೆ ಈ ಒಂದು ಕೋರಿಲೇಷನಲ್ಲಿ ಅಂತ ನೋಡಿದ್ದೀನಿ. ಸೊ ಅದರಲ್ಲಿ ಯಾವ ಮೆಥಡ್ಸ್ ಬಂದವು? ಫಸ್ಟ್ಲಿ ಗ್ರಾಫಿಕಲ್ ಮೆಥಡ್ನಲ್ಲಿ 2 ಮೆಥಡ್, ಸ್ಕ್ಯಾಟರ್ ಡಯಾಗ್ರಾಮ್ ಮತ್ತು ಇನ್ನೊಂದು ಯಾವುದು ಸಿಂಪಲ್ ಗ್ರಾಫ್ ಮೆಥಡ್. ಮತ್ತು ಅದಾದಮೇಲೆ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ನಲ್ಲಿ ಮತ್ತೆ ದರ್ ಆರ್ 7 ಟೈಪ್ಸ್ ಬಂದವು. ಸೊ ಆ 7 ಟೈಪ್ಸ್ನ ನಾವೇನು ಮಾಡಿವಿ? ಡಿಸ್ಕಸ್ ಮಾಡೀವಿ. ದೆನ್ ಅದಾದಮೇಲೆ ಇವಾಗ ಅಂದರೆ ಮ್ಯಾಥಮೆಟಿಕಲ್ ಮೆಥಡ್ಸ್ನಲ್ಲಿ ಈ ಎಲ್ಲ ಫಾರ್ಮುಲಾಸ್ನ ನೋಡಿವಿ. ಸೊ ಐ ಹೋಪ್ ವಿ ಆರ್ ಅಂಡರ್ಸ್ಟ್ಯಾಂಡ್ ದಟ್ ಟುಡೇ ಕ್ಲಾಸಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.